ಈ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತಾರೆ. ಲೈಕ್ ಹೈಕಿ, ಲೋಕಿ, ಗ್ರೀನ್ ಫ್ಲ್ಯಾಗ್, ರೆಡ್ ಫ್ಲ್ಯಾಗ್, ಸಿಚುವೇಶನ್ಶಿಪ್, ಆಮೇಲೆ ಫ್ಯೂ ಶಾರ್ಟ್ಕಟ್ಸ್ ಲೈಕ್ FS, FR, TBH, NGL. ದಟ್ ಈಸ್ ಫೈನ್. ಕಾನ್ವರ್ಸೇಷನ್ ಈಸಿ ಇರುತ್ತೆ, ಪ್ಲೇಫುಲ್ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಟ್ರೆಂಡ್ ಇನ್ಫ್ಲೂಯೆನ್ಸ್, ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಏನಂದರೆ ಈ ಥರ ಟರ್ಮ್ಸ್ನ ಯೂಸ್ ಮಾಡೋರು ಕೆಲವರು, ಎಲ್ಲರಲ್ಲ ಕೆಲವರು, ಅವ್ರಿಗೆ ಅವರೇ ಜಾಣರು, ಅವ್ರಿಗೆಲ್ಲ ಗೊತ್ತು. ಒಂಥರ ಸರ್ವಜ್ಞ ಇದ್ದಂಗೆ ಅವರು. ಈ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡ್ತೀನಿ. ರೆಡ್ ಫ್ಲಾಗ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ನಮ್ದು ಗಾಳಿಪಟದಾಗ ಕಿಟ್ಟಿ, ಐ ಫೀಲ್ ಕಿಟ್ಟಿ ಇಸ್ ಅ ವೆರಿ ಬಿಗ್ ರೆಡ್ ಫ್ಲಾಗ್. ಪೆಡೋ ಅನ್ನೋದು ಬಿಡು, ಅವ್ನು ರೆಡ್ ಫ್ಲಾಗ್ ಏನಿದೆ? ಪೆಡೋ ಇಸ್ ಅ ಬಿಗ್ ರೆಡ್ ಫ್ಲಾಗ್. ವಾಟ್ ಆರ್ ಯು ಸೇಯಿಂಗ್? ಐ ಹ್ಯಾವ್ ಸೀನ್ ಫೈಟ್ಸ್ ಆಗಿದ್ದಾವ. ನಾನು ಗಾಳಿಪಟ ಸಿನಿಮಾನ ಭಾಳ ಸಲ ನೋಡೀನಿ. ಪ್ರತಿ ಸಲ ಟಿವಿಗೆ ಹಾಕಿದಾಗ ಮಿಸ್ ಮಾಡ್ದಂಗೆ ನೋಡ್ತೀನಿ. ಆಮೇಲೆ ಬೇಜಾರಾದಾಗೆಲ್ಲ ಯೂಟ್ಯೂಬ್ ತೆಗೆದು ನೋಡ್ತೀನಿ. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ, ಕಿಟ್ಟಿ ಯಾವಾಗ ಪಾವನಿಗೆ ಲೈನ್ ಹೊಡೆದಿದ್ದ? ಪಾವನಿನೇ ಅಲ್ವಾ ಕಿಟ್ಟಿಗೆ ಲೈನ್ ಹೊಡಿಯೋದು? ನಾನು ಲವ್ ಮಾಡು ಅಂತ ಹಿಂದೆ ಅಲಿಯಂಗ್ ಮಾಡಿದವರು, ಇದಕ್ಕೆಲ್ಲ ಕೇರ್ ಮಾಡೋ. ಅದು ಹೆಂಗೆ ರೆಡ್ ಫ್ಲಾಗ್ ಆಗಿಬಿಟ್ಟ ಕಿಟ್ಟಿ? ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ. ಹೋಗಲಿ, ಅವಳೇನೋ ಲೈನ್ ಹೊಡೆದ್ಲು, ಏನೇನೋ ಆಗಿ ಕೊನೆಗೆ ಲವ್ ಆಕತಿ ಇಬ್ಬರದು ಮ್ಯೂಚುವಲ್ ಆಗಿ. ಸೊ ಹಂಗಾಗಿ ಲೈನ್ ಹೊಡಿತಿದ್ದ ಅನ್ನೋದು ನಾವು ಪಾರ್ಶಿಯಲಿ ಏನೋ ಒಂಚೂರು ಅಗ್ರಿ ಮಾಡೋಣ. ಆದರೆ ಇದನ್ನು ಬಿಟ್ಟು ನೆಕ್ಸ್ಟ್ ಅಕ್ಕರು ಇನ್ನೊಂದು ಹೇಳ್ತಾರೆ, ಪೆಡೋ ಅನ್ನೋದು ಬಿಡು ಅವ್ನು, ಪೆಡೋ ಅನ್ನೋದು ಬಿಡು ಅವ್ನು, ಪೆಡೋ ಅನ್ನೋದು ಬಿಡು ಅವ್ನು. ಅಂದ್ರೆ ಇವ್ರ ಪ್ರಕಾರ ವೆನೆವರ್ ಕಿಟ್ಟಿ ಆ್ಯಂಡ್ ಪಾವನಿ ಪೇರ್ ಅಪಿಯರ್ಸ್ ಆನ್ ಸ್ಕ್ರೀನ್, ಅದನ್ನು ಇವರು ಈ ಥರ ನೋಡ್ಯಾರ. ಅದೂ ಹೋಗಲಿ, ಅದನ್ನು ಬಿಟ್ಟು ಇನ್ನೂ ಒಂದು ಹೇಳ್ತಾರೆ, ಕೇಳ್ಕೊಂಬರ್ರಿ. ನೋಡ್ರಿ, ಎಪ್ಸ್ಟೀನ್ ಫೈಲ್ಸ್ನಾಗ ಇರ್ಬೇಕಿತ್ತಂತ ಕಿಟ್ಟಿ. ಯಪ್ಪ, ಅಲ್ಲ ಅದು ಎಷ್ಟು ಸೆನ್ಸಿಟಿವ್ ಮ್ಯಾಟ್ರ್ ಅನ್ನೋದರ ಅರಿವೈತೆ. ಹೋಗಲಿ, ಆ ಪವಾಡ ಪುರುಷ ಮಹಾನುಭಾವ ಮಾರ್ಕ್ ಜುಕರ್ಬರ್ಗ್ ಏನೋ ಇನ್ಸ್ಟಾಗ್ರಾಮ್ ಕೊಟ್ಟ, ಫೇಸ್ಬುಕ್ ಕೊಟ್ಟ, ಭೇದ ಭಾವ ಇಲ್ದಂಗೆ ಎಲ್ಲರೂ ರೀಲ್ಸ್ ಮಾಡ್ಕೊಳ್ರಿ ಅಂತ ಬಿಟ್ಟ. ಹಂಗಂತೇಳ್ಬಿಟ್ಟು ನಾವೇನು ಇವಾಗ ಯೂಸ್ ಮಾಡ್ತೀವಲ್ಲ ಈ ಟರ್ಮ್ಸು, ಈ ವರ್ಡ್ಸ್ ಎಲ್ಲ, ಅವು ಇವತ್ತು ಇರ್ಬೋದು, ಇನ್ನೊಂದು 6 ತಿಂಗಳಾದ್ಮೇಲೆ ಇಲ್ದಂಗೂ ಆಗ್ಬೋದು. ಅಷ್ಟೆಲ್ಲ ಯಾಕೆ, ಇನ್ಸ್ಟಾಗ್ರಾಮ ಬ್ಯಾನ್ ಆಗ್ಬೋದು. ಹಿಂಗೆ ಒಂದಿತ್ತು ಹಿಂದೆ ಟಿಕ್ಟಾಕ್ ಅಂತ, ಗೊತ್ತಲ್ಲ ಏನಾಯ್ತಂತ. ಅಷ್ಟ, ಇವೆಲ್ಲ ಟೆಂಪ್ರರಿ. ಬಟ್ ಸಿನಿಮಾ ಹಂಗಲ್ಲ, 100 ವರ್ಷದ ಇತಿಹಾಸ ಐತಿ. 1000 ಜನ ಗ್ರೇಟೆಸ್ಟ್ ಫಿಲ್ಮ್ ಮೇಕರ್ಸ್ ಕಾಂಟ್ರಿಬ್ಯೂಷನ್ ಐತಿ. ನೀವು ಟ್ರೆಂಡಿಂಗ್ನಾಗ ಬರೋಕೆ, ವಾನ ಬಿ ಕೂಲ್ ಅನ್ಸ್ಕೊಳಕ ಇಂಥ ಒಳ್ಳೊಳ್ಳೆ ಮೂವೀಸ್ನೆಲ್ಲ ಬಳಸ್ಕೊಬೇಡ್ರಿ. ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಒಳ್ಳೊಳ್ಳೆ ಸಿನಿಮಾಗಳು ಬರೋದೇ ಅಪರೂಪ ಈಗೀಗ. ಅಂಥದ್ರಾಗ ಇಂಥ ಟೈಮ್ಲೆಸ್ ಕ್ಲಾಸಿಕ್ ಮೂವೀಸ್ನೆಲ್ಲ ಹಿಂಗೆ ಹದಿಗೆಡ್ಸಿಟ್ನಂದ್ರೆ ನೋಡೋದು ಹೆಂಗೆ ನಾವು ನೆಕ್ಸ್ಟ್ ಟೈಮು? ನಿಮ್ಮ ಪ್ರೀವಿಯಸ್ ಕೆಲವೊಂದು ವೀಡಿಯೋಸ್ ನೋಡಿದೆ, ತುಂಬ ಚೆನ್ನಾಗಿದ್ವು. ನನಗೇನು ಯಾರ ಹತ್ರನೂ ಪರ್ಸ್ನಲ್ ಇಶ್ಯೂಸ್ ಇಲ್ಲ. ಏನೋ ಹೇಳ್ಬೇಕನ್ನಿಸ್ತು, ಹೇಳಿದೆ. ಫೈನಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಕಂಟೆಂಟ್ ಇದ್ದಷ್ಟು ವೀಡಿಯೋ ಮಾಡಬೇಕು. ಬಾಯ್.